ನಡೆಯುವಂತಹ ಬೀರಿ ಕ್ರೀಡೋತ್ಸವ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಉತ್ಸವ 2025 ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಶಾಲಾ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಿಗೆ ಸ್ವಾಗತವನ್ನ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಒಂದು ಅತ್ಯಂತ ಯಶಸ್ವಿಯ ಕಾರ್ಯಕ್ರಮ ಅಂತ ಹೇಳಬಹುದು. ಪ್ರತಿ ವರ್ಷ ನಾವು ನಡೆಸ್ತಾ ಬಂದಿರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಒಂದು ಪ್ರತಿಭಾ ಕಾರಂಜಿಯ ಮಟ್ಟದಲ್ಲಿ ಒಂದು ಈ ಊರಿನ 35-40 ಶಾಲೆಗಳ ಎಲ್ಲಾ ಮಕ್ಕಳು ಒಟ್ಟಿಗೆ ಸೇರಿ ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಇದರೆಲ್ಲರಲ್ಲಿ ನಾವೆಲ್ಲರೂ ಒಂದು ಸಹೋದರತ್ವದಲ್ಲಿ ಸೇರಿ ಇವತ್ತು ನಾವು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಯನ್ನ ಇವತ್ತು ನಡೆಸಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ನೀಡ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮವರಾದಂತ ಶ್ರೀ ರವಿಶಂಕರ್ ಸೋಮೇಶ್ವರ, ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ. ನಮ್ಮೆಲ್ಲರಿಗೂ ತುಂಬಾ ಬೇಕಾಗಿರುವಂತಹ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಪರಿಸರದಲ್ಲಿ ಏನೇ ಒಂದು ತೊಂದರೆ ಇದ್ರೂ ಕೂಡ ಅವರ ಒಂದು ಕರೆ ಕೊಟ್ರೆ ಅವರು ಅಲ್ಲಿ ಬರ್ತಾರೆ, ನಮ್ಮ ಸಮಸ್ಯೆಯನ್ನ ಸರಿ ಮಾಡಿಕೊಡುವಂತ ಒಂದು ನಿರೀಕ್ಷೆ ಅವರಲ್ಲಿ ನಮ್ಗೆಲ್ರಿಗೂ ಇದೆ. ಸೊ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ, ರವಿಶಂಕರ್ ಸೋಮೇಶ್ವರ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಅಶ್ವಿತ್ ಗಟ್ಟಿ, ಉಪ ವಲಯ ಅರಣ್ಯಾಧಿಕಾರಿ ಮಂಗಳೂರು. ಇವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿದ್ದಾರೆ ಶ್ರೀ ರೋಹಿತಾಕ್ಷ ಉಚ್ಚಿಲ, ಸಂಚಾಲಕರು ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆ ಸೋಮೇಶ್ವರ ಉಚ್ಚಿಲ. ಶ್ರೀ ಸೋಮಿತ್ ಕುತ್ತಾರು, ಸಹ ಶಾರೀರಿಕ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉಳ್ಳಾಲ ತಾಲೂಕು. ಇವರ ಬಗ್ಗೆ ಹೇಳಬೇಕು ಅಂತಾದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕದ ಹಿಂದುತ್ವದ ಕೆಲಸಕ್ಕೋಸ್ಕರ ಬರೋಬ್ಬರಿ 4 ವರ್ಷ ಮನೆಯನ್ನ ಬಿಟ್ಟು ತಾವು ತಮ್ಮ ಸ್ವಯಂ ಸೇವೆಯ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಶ್ರೀ ಶೇಖರ್ ಅಡ್ಕ. ನಮ್ಮ ಮಂದಿರದಲ್ಲಿ ಏನೇ ಕೆಲಸ ಆಗಬೇಕಿದ್ರು ಕೂಡ ಅವರು ಬೇಕೇ ಬೇಕು ಅಂತ ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಜೊತೆ ಇದ್ದಾರೆ ಶೇಖರ್ ಅಡ್ಕ. ಇವರೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ, ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಶ್ರೀ ಬಿ ನಾರಾಯಣ್ ಕುಂಪಳ, ಅದೇ ರೀತಿ ಅಧ್ಯಕ್ಷರಾದಂತ ಶ್ರೀ ರಾಘವ್ ಶ್ರೀ ಉಚ್ಚಿಲ್, ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ತಾವು ಸೇರಬೇಕಾಗಿ ಕೇಳ್ಕೊಳ್ತಾ, ಇದೀಗ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮುಖಾಂತರ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಪ್ರಾರ್ಥನೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸಲು ಮಂದಿರದ ಸಾಂಸ್ಕೃತಿಕ ಸಂಚಾಲಕರಾದಂತಹ ಶ್ರೀ ಪ್ರವೀಣ್ ಬಸ್ತಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ವಿಘ್ನ ವಿನಾಶಕ ವಿಘ್ನೇಶ್ವರನ್ನು ಮನಸ್ಸರಿಸಿ ಮಾಡುತ್ತಾ, ಸಾರ್ವಜನಿಕ ಗಣೇಶೋತ್ಸವದ ಕಳೆದ 54 ವರ್ಷದಲ್ಲೂ ಒಂದು ಯಶಸ್ವಿಯಾದ ಒಂದು ಕಾರ್ಯಕ್ರಮ ಏನೆಂದ್ರೆ ಕ್ರೀಡಾ ಕಾರ್ಯಕ್ರಮ. ಈ ಕ್ರೀಡಾ ಕಾರ್ಯಕ್ರಮ ಒಂದು ಪ್ರತಿಭಾ ಕಾರಂಜಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಒಂದು ಪ್ರತಿಭಾ ಕಾರಂಜಿಯನ್ನು ಮಾಡುವಂತಹ ಆ ಒಂದು ಕೆಲಸವನ್ನು ನಾವು ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಸಂಘಟಕರು ಒಟ್ಟುಗೂಡಿ ಮಾಡ್ತಾ ಇದ್ದೇವೆ. ಈ ಒಂದು ಪರಿಸರದ ಉಳ್ಳಾಲ ವಲಯದಲ್ಲಿ ಸರಿಸುಮಾರು 40-45 ಶಾಲೆ ಇದೆ. ಆ ಶಾಲೆಗೆ ನಾವೆಲ್ಲರೂ ಹೋಗಿ ಅವರನ್ನು ಆಮಂತ್ರಿಸ್ತಾ ಇದ್ದೇವೆ. ಅದರ ಆ ಒಂದು ಆಮಂತ್ರಣದ ಮೇರೆಗೆ ತಾವೆಲ್ಲರೂ ನಮ್ಮೊಂದಿಗೆ ಬಂದಿದ್ದೀರಿ. ಮೊದಲಾಗಿ ನಿಮಗೆ ಬಂದಂತಹ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬೀರಿ ಕ್ರೀಡೋತ್ಸವ ಒಂದು ಯಶಸ್ವಿಯ ಪಯಣವನ್ನು ಸಾಗುತ್ತಾ ಇದೆ. ಈ ಒಂದು ಯಶಸ್ವಿಯ ಪಯಣದಲ್ಲಿ ನಾವು ಉದ್ಘಾಟನೆಯನ್ನು ಮಾಡುವುದು, ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಉದ್ಘಾಟನೆ ಮಾಡಲಿಕ್ಕೆ ಬಂದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಮೊದಲಾಗಿ ಸ್ವಾಗತವನ್ನು ಮಾಡ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಇವರನ್ನು ನಾವು ಅತಿಥಿ ಅಂತ ಭಾವಿಸುವುದಿಲ್ಲ, ನಮ್ಮ ಒಂದು ಸಮಿತಿಯ ಸದಸ್ಯ ಅಂತ ನಾವು ಕೇಳ್ಕೊಳ್ತೇವೆ. ಯಾಕಂದ್ರೆ ಸೋಮೇಶ್ವರ ಪುರಸಭೆಯ ಒಬ್ಬ ಉಪಾಧ್ಯಕ್ಷರಾಗಿ ರಕ್ತೇಶ್ವರಿ
ಬಳಗ ಇಲ್ಲಿಯ ಒಂದು ಸದಸ್ಯರಾಗಿ ಇದೀಗ ಕಳೆದ ಈ ಒಂದು ರಕ್ತೇಶ್ವರ ಬಳಗಕ್ಕೆ ಕಳೆದ 25 ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇದೀಗ ನಮ್ಮೊಂದಿಗೆ ಸೇರಿಕೊಂಡಂತಹ ಶ್ರೀ ರವಿಶಂಕರ್ ಸೋಮೇಶ್ವರ್ ಇದ್ದಾರೆ. ಇವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೋಶಾಧಿಕಾರಿಯಾದಂತಹ ಅಮಿತ್ ಸಂಕೋಳಿಗೆ ಇವರ ಒಂದು ಗೌರವದ ಶಾಲು ಸ್ಮರಣಿಕೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಆತ್ಮೀಯರಂತ ಹೇಳ್ಬೋದು. ನಮ್ಗೆ ಯಾವುದೇ ಒಂದು ಈ ಒಂದು ಮಂದಿರದ ಬಗ್ಗೆ ನಾವು ವ್ಯವಸ್ಥಿತ ರೀತಿಯಲ್ಲಿ ನಾವು ಅವರ ಕಡೆ ಹೋದ್ರೆ ಯಾವುದಕ್ಕೂ ಇಲ್ಲ ಅಂತ ಹೇಳದ ಒಬ್ಬ ಒಳ್ಳೆಯ ಪ್ರಜೆ ಅಂತ ಹೇಳ್ಬೋದು. ಉಪವಲಯದ ಅರಣ್ಯಾಧಿಕಾರಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವಂತಹವರು ಶ್ರೀ ಅಶ್ವಿತ್ ಗಟ್ಟಿ ಇದ್ದಾರೆ. ಇವರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಶ್ರೀ ಸುಜಿತ್ ಕೋಟೆಕರ್ ಕ್ರೀಡಾ ಕಾರ್ಯದರ್ಶಿ ಸುಜಿತ್ ಕೋಟೆಕರ್ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಈ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಮೈದಾನದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಈ ಮೈದಾನವನ್ನು ನಾವು ಕೇಳಿದ ಕ್ಷಣ ನಮಗೆ ಈ ಒಂದು ಮೈದಾನವನ್ನು ಕ್ರೀಡಾಕ್ಕೆ ಒಂದು ನೀಡುವುದರ ಮೂಲಕ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ ಉಚ್ಚಿಲ ಭೂಮಿ ವಿದ್ಯಾಸಂಸ್ಥೆ ಸೋಮೇಶ್ವರ ಉಚ್ಚಿಲ ಇದರ ಸಂಚಾಲಕರಾಗಿರುವಂತಹ ಶ್ರೀ ರೋಹಿತಾಕ್ಷ ಉಚ್ಚಿಲ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀ ಲತೀಶ್ ಸಂಕೋಳಿಗೆ ದುಬೈ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯ ಗೌರವವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಇವರಿಗೆ ಸಂಪತ್ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯ ಗೌರವವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರೋಹಿತಾಕ್ಷ ಇವರಿಗೆ ಗೌರವದ ಶಾಲನ್ನು ನೀಡುವುದರ ಮುಖಾಂತರ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಯುವ ನಾಯಕ ಅಂತ ಹೇಳ್ಬೋದು. ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀ ಗೋಪಾಲ್ ಕುತ್ತಾರ್ ಇವರ ಸುಪುತ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರಲ್ಲಿ ಕಳೆದ 4 ವರ್ಷದಿಂದ ತನ್ನ ಆ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನು ನಾವೆಲ್ಲರೂ ನೋಡಬಹುದು. ಪ್ರಚಾರಕರಾಗಿ ರಾಷ್ಟ್ರೀಯ ಸೇವಾ ಸಂಘದ ಪ್ರಚಾರಕ್ಕಾಗಿ 4 ವರ್ಷದ ಒಂದು ಯಶಸ್ವಿ ಪಯಣವನ್ನು ಪೂರೈಸಿ ಇದೀಗ ನಮ್ಮೊಂದು ಆತ್ಮೀಯ ಕರೆಯೋಲೆಗೆ ಬಂದಿದ್ದಾರೆ ಶ್ರೀ ಸೋಮಿತ್ ಕುತ್ತಾರ್. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುರಳಿ ಮೋಹನ್ ಉಚ್ಚಿಲ್ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ಶೇಖರ್ ಅಡ್ಕ. ಮೊದಲೇ ನಿಮ್ಮೆಲ್ಲ ಪರಿಚಿತರಿರ್ಬೋದು. ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಯಾವ್ದು ಆಗುದಿಲ್ಲೋ ಅದನ್ನು ನಾವು ಮಾಡಿ ತೋರಿಸುವಂತಹ ಒಂದು ಕಾರ್ಯ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಈ ಒಂದು ನಮ್ಮ ಮಂದಿರದ ಯಾವುದೇ ಕಾರ್ಯಕ್ರಮ ಇದ್ರೂ ಶೇಖರ್ ಸೋಮೇಶ್ವರ ಇದ್ರೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಯುತ್ತದೆ ಎಂಬುದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅಂತವರು ಇವತ್ತು ಅತಿಥಿಯಾಗಿ ನಾವು ಇಲ್ಲಿ ಮಾಡಿರುವುದು ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡುತ್ತಾ ಇವರಿಗೆ ಶೇಖರ್ ಅಡ್ಕ ಇವರಿಗೆ ಸ್ವಾಗತವನ್ನು ಮಾಡುತ್ತಾ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶೇಖರ್ ಅಡ್ಕ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಇವರಿಗೆ ಶಾಲು ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ಶ್ರೀ ನಮ್ಮ ಹಿರಿಯ ಸದಸ್ಯರು ದಯಾನಂದ್ರ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲೇ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಈ ಒಂದು ಸಂಸ್ಥೆಯ ಗೌರವ ಅಧ್ಯಕ್ಷರು. ಗಣೇಶೋತ್ಸವ ಇನ್ನು ಕಳೆದ 27 ತಾರೀಕಿಗೆ ನಮ್ಗೆ ಇನ್ನು ಕೆಲವೇ ದಿನಗಳಿದೆ. ಈ ಒಂದು ಗಣೇಶೋತ್ಸವ ಆಗ್ಬೇಕಾದ್ರೆ ನಮ್ಗೆ ಆಮಂತ್ರಣ ಪತ್ರಿಕೆ ವಿತರಣೆ, ಅದೇ ರೀತಿ ಆ ಒಂದು ಅದರ ವ್ಯವಸ್ಥೆಯನ್ನು ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ನಮ್ಮೊಂದಿಗೆ ಒಂದು ಹಿರಿಯರು ಅಂತ ಹೇಳ್ಬೋದು. ಅಧ್ಯಕ್ಷ ಸ್ಥಾನವಹಿಸಿ ಇದೀಗ ಗೌರವ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಸೇರಿಕೊಂಡಂತಹ ಶ್ರೀ ನಾರಾಯಣ್ ಬಿ ಕುಂಪಾಲ್ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ
ಶ್ರೀ ಮಂಜುನಾಥ್ ಇವರು ಬಂದು ಗೌರವದ ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವವರು ಶ್ರೀ ರಾಘವ್ ಉಚ್ಚಿಲ್ ಈ ಸಮಿತಿಯ ಅಧ್ಯಕ್ಷರಾಗಿ ಕಳೆದ ಕೆಲವು ದಿನಗಳಿಂದಲೂ ಒಂದು ವ್ಯವಸ್ಥಿತವಾಗಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಹಂಚುವಂತಹ ವ್ಯವಸ್ಥೆಯನ್ನು ಅಧ್ಯಕ್ಷರಾಗಿ ಆ ಅಧ್ಯಕ್ಷರ ಜೊತೆ ಅವರನ್ನು ಕೂಡಿಕೊಂಡು ಹಲವಾರು ಪ್ರದೇಶಗಳಿಗೆ ಹೋಗಿ ಆ ಒಂದು ಆಮಂತ್ರಣ ಪತ್ರಿಕೆ ಹಂಚುವಂತಹ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಪೂರೈಸಿ ಈ ಮಂದಿರವನ್ನು ಮುನ್ನಡೆಸುತ್ತಿರುವಂತಹ ಶ್ರೀ ರಾಘವ್ ಉಚ್ಚಿಲ್ ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಪ್ರಣಾಮ್. ಇವರು ಬಂದು ಗೌರವದ ಮುಖಾಂತರ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯ ಎಲ್ಲಿ ಕೂತ್ಕೊಂಡು ವೇದಿಕೆಯ ಮುಂಭಾಗ ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡಾ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಭಾಗವಹಿಸುವಂತಹ ತೀರ್ಪುಗಾರರಿಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಮಕ್ಕಳ ಸಹಕಾರ ಹಲವಾರು ವರ್ಷಗಳಿಂದ ನಮಗೆ ಯಶಸ್ವಿಯಾಗಿ ಒಂದು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಲು ನಮಗೆ ನಿಮ್ಮ ಶಾಲಾ ಮಕ್ಕಳ ಅವಶ್ಯಕತೆ ಖಂಡಿತವಾಗಲಿದೆ. ಆ ಅವಶ್ಯಕತೆಯನ್ನು ನಮ್ಮೊಂದಿಗೆ ಸಹಕಾರದ ಮೂಲಕ ನೀಡ್ತಿದ್ದೀರಿ. ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಹಬ್ಬಕ ಅದೇ ರೀತಿ ಬಸವರ ಚಾನಲ್ನವರು ಇದ್ದೀರಿ. ತಮಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಇನ್ನೊಂದು ವಿಶೇಷ ಏನಂದ್ರೆ ಹಲವಾರು ವರ್ಷದ ಮುಂಚೆ ಒಂದು ಛಾಯಾಚಿತ್ರಕಾರರಿಗೆ ಅಶೋಕ್ ಕ್ಲಿಕ್ನವರು ನಮ್ಮೊಂದಿಗೆ ಬರ್ತಾ ಇದ್ರು. ಈ ವರ್ಷ ನಮಗೆ ಸೇರಿದ್ರಿಂದ ನಮಗೆ ಅದು ಬಹಳ ಸಂತೋಷ ಆಗ್ತದೆ ಸರ್. ತಮಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಬಂದಂತ ಎಲ್ರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಇವತ್ತಿನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅತ್ಯಂತ ಸೊಗಸಾಗಿ ನಮ್ಮ ಸ್ವಾಗತ ಭಾಷಣ ಮಾಡಿದ್ದೀರಿ. ಇದೀಗ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನ ಇವತ್ತಿನ ಅತಿಥಿ ಗಣ್ಯರಲ್ಲಿ ಶ್ರೀ ಅಶ್ವಿತ್ ಗಟ್ಟಿ ಉಪವಲಯ ಅರಣ್ಯಾಧಿಕಾರಿ ಮಂಗಳೂರು ಇವರು ನಡೆಸಿಕೊಡ್ಬೇಕು ಹೇಳಿಕೊಳ್ತಾ ಇದ್ದೇವೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆ ಕಾರವಿದರ 54ನೇ ವರ್ಷದ ಬೀರಿ ಗಣೇಶೋತ್ಸವದ ಸಾರ್ವಜನಿಕ ಬೀರಿ ಗಣೇಶೋತ್ಸವದ ಬೀರಿ ಕ್ರೀಡೋತ್ಸವ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಉತ್ಸವ ಈ ಒಂದು ದೀಪ ಪ್ರಜ್ವಲನೆ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಬಂದಿರುವಂತಹ ಅತಿಥಿ ಗಣ್ಯರ ಪುಣ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಜೋರಾದ ಚಪ್ಪಾಳೆ ಬರಲಿ. ಇವತ್ತಿನ ಒಂದು ಕಾರ್ಯಕ್ರಮದ ನೀವೆಲ್ಲರೂ ಸೇರಿದ್ದೀರಿ. ಇವತ್ತು ಸೇರಿರುವಂತಹ ಮಕ್ಕಳು ಕೂಡ ಈ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡು ಇದೀಗ ದೀಪ ಪ್ರಜ್ವಲನೆಯ ಹಿಂದಿಗೆ ಇವತ್ತಿನ ಜ್ಯೋತಿಯನ್ನ ಇವತ್ತು ಉಚ್ಚಿಲ ಬೋವಿ ಹಾಗೂ ಜಾಯ್ಲೆಂಡ್ ಸ್ಕೂಲ್ನ ಕ್ರೀಡಾಪಟುಗಳು ಇವತ್ತು ಕ್ರೀಡಾ ಜ್ಯೋತಿಯನ್ನ ಬೆಳಗುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿಕ್ಕಿದ್ದಾರೆ. ಕ್ರೀಡಾಪಟುವಾಗಿರುವಂತಹ ನವೀಶ್ ಇವರು ಕ್ರೀಡಾ ಜ್ಯೋತಿಯನ್ನ ಕ್ರೀಡಾಂಗಣದಲ್ಲಿ ತರ್ತಾ ಇದ್ದಾರೆ. ಇವರು ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಆಗಿರ್ತಾರೆ. ಅದೇ ರೀತಿ ಇವರ ತಂಡದಲ್ಲಿ ಉಚ್ಚಿಲ ಬೋವಿಯಿಂದ ರೋಷನ್ ಡಿಸ್ಟ್ರಿಕ್ಟ್ ಲೆವೆಲ್ ಹಾಕಿ ಆಟಗಾರ, ಇವರು ಕೂಡ ಸೇರ್ತಾ ಇದ್ದಾರೆ. ಅದೇ ರೀತಿ ಪೂರ್ವಿ ಸ್ಟೇಟ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ ಹಾಗೂ ಇವತ್ತು ಕ್ರೀಡಾ ಜೊತೆ ತರ್ತಾ ಇದ್ದಾರೆ. ಅದೇ ರೀತಿ ಕೀರ್ತನ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್, ಇವರು ಕೂಡ ಕ್ಯಾಪ್ಟನ್ ಆಗಿರ್ತಾರೆ. ಈ ಒಂದು ನಮ್ಮ ಕರ್ನಾಟಕ ರಾಷ್ಟ್ರ ತಂಡವನ್ನ
ಪ್ರತಿನಿಧಿಸಿದಂತ ಒಂದು ಕ್ಯಾಪ್ಟನ್ ಆಗಿ ನಮ್ಮ ಜೊತೆ ಇದ್ದಾರೆ ಸಮೀಕ್ಷಾ. ಇವರು ಬಂದು ಕೊನೆಯ ಕ್ರೀಡಾ ಜ್ಯೋತಿಯನ್ನ ಹಿಡ್ಕೊಂಡು ಬಂದು ಇದೀಗ ವೇದಿಕೆಯಲ್ಲಿಟ್ಟಿರುವಂತ ಜ್ವಾಲ ಪಾತ್ರೆಯಲ್ಲಿ ಕ್ರೀಡಾ ಜ್ಯೋತಿಯನ್ನ ಬೆಳಗಿಟ್ಟಿದ್ದಾರೆ. ಈ ಎಲ್ಲ ಜಾಯ್ಲ್ಯಾಂಡಿನ ಫುಟ್ಬಾಲ್ ಪ್ಲೇಯರ್ಸ್ ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಇವತ್ತು ಈ ಒಂದು ಕ್ರೀಡಾ ಜ್ಯೋತಿಯನ್ನ ಊರಿಸುವ ಮುಖಾಂತರ 2025ರ ಅಧಿಕೃತ ಚಾಲನೆಯನ್ನ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕ್ರೀಡಾಪಟುಗಳು ಹಲವಾರು ಕ್ರೀಡೆಯಲ್ಲಿ ನಮ್ಮ ರಾಜ್ಯವನ್ನ ರಾಷ್ಟ್ರವನ್ನ ಪ್ರತಿನಿಧಿಸಿದಂತ ಹೆಮ್ಮೆಯ ಆಟಗಾರ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇದೀಗ ಇವರ ದಿವ್ಯ ಹಸ್ತದಿಂದ ಈ ಒಂದು ಕ್ರೀಡಾ ಜ್ಯೋತಿ ನಮ್ಮ ಮುಂದೆ ಬೆಳಗ್ತಾ ಇದೆ. ಈ ಒಂದು ಕ್ರೀಡಾ ಜ್ಯೋತಿ ಸಹೋದರತ್ವದ ಸಂಕೇತ, ಶಾಂತಿಯ ಸಂಕೇತ, ಏಕತೆಯ ಸಂಕೇತ ಅಂತ ಹೇಳ್ತಾ ನಮ್ಮ ಜೊತೆ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಆಟಗಾರರು ಇದ್ದಾರೆ ಅಂತ ಹೇಳಿಕೆ ನಮ್ಗೆಲ್ಲರಿಗೂ ಹೆಮ್ಮೆ ಆಗಬೇಕು. ಇವತ್ತು ಅವರು ಈ ಒಂದು ಕ್ರೀಡಾ ಜ್ಯೋತಿಯನ್ನ ಉರಿಸುವ ಮುಖಾಂತರ ನಮ್ಮೆಲ್ಲರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಮಕ್ಕಳು ನೋಡಲಿಕ್ಕೆ ಇಷ್ಟು ಮಳೆ ಬರ್ತಿದ್ರು ಮಕ್ಕಳು ಬಂದು ಆಟ ಆಡುವ ಹುಮ್ಮಸ್ಸಲ್ಲಿದ್ದಾರೆ. ನಿಮ್ಮ ಪ್ರತಿಭೆಗಳನ್ನು ಈ ವೇದಿಕೆ ಸಣ್ಣದಾಗಿರ್ಬೋದು, ಮುಂದೊಂದು ದಿನ ಪ್ರತಿಭೆಯನ್ನು ಕರ್ನಾಟಕದಿಂದ ಪ್ರತಿನಿಧಿಸಿ ಮತ್ತು ಭಾರತದಿಂದ ಪ್ರತಿನಿಧಿಸಿ ನಮಗೆ ಇಲ್ಲಿ ನಮ್ಮ ಮಕ್ಕಳು ಎನ್ನುವ ಹೆಮ್ಮೆಯನ್ನು ನೀವು ಗುರುತಿಸಿ ತೋರಿಸಬೇಕು ಅಂತ ಎಲ್ಲರನ್ನು ಆಶೀರ್ವದಿಸ್ತೇನೆ. ಶ್ರೀ ಆ ಗಣಪತಿ ದೇವರ ಆಶೀರ್ವಾದದಿಂದ ಮುಂದೊಂದು ದಿನ ನೀವು ಭಾರತದ ಪ್ರತಿನಿಧಿಯಾಗಿ ಇಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಖಂಡಿತವಾಗಿಯೂ ನಮ್ಮ ಮಂಗಳೂರಿಗೆ ಕರ್ನಾಟಕ ಹೆಮ್ಮೆಯನ್ನು ತಂದುಕೊಂಡು ಇದೀಗ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತ ಶ್ರೀ ಸೋಮಿತ್ ಕುತ್ತಾರ್, ಸಹ ಶಾರೀರಿಕ ಪ್ರಮುಖ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉಳ್ಳಾಲ ತಾಲೂಕು. ಇವರು ಕೂಡ ಒಂದೆರಡು ಮಾತನ್ನ ಆಡಲಿಕ್ಕೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೂಡ ನಮ್ಮ ಈ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ನಡೆಯಲಿದೆ. ಹಾಗಾಗಿ ಯಾವುದೇ ರೀತಿಯ ಮಳೆಯಿಂದಾಗಿ ಯಾವುದೇ ರೀತಿಯ ಅಡಚಣೆ ಆಗದಿರಲಿ ಹಾಗೂ ಸಂಪೂರ್ಣವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಮಕ್ಕಳಿಗೂ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಸ್ಪರ್ಧಿಗಳಿಗೂ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದನೆ. ಕೊನೆಯದಾಗಿ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು, ಸೋಮೇಶ್ವರ ಪುರಸಭೆ, ಇವರು ಕೂಡ ಒಂದೆರಡು ಮಾತು ನಮಗೋಸ್ಕರ ಆಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದೇವರು ಸೋಮನಾಥ ದೇವರು ವಿಘ್ನನಾಶಕ ಶ್ರೀ ಗಣಪತಿಗಳು ನಮಿಸ್ತಾ ಅತಿಥಿಗಳು ಕೂಡ ಚಿಕ್ಕದಾಗಿ ಮಾತಾಡಿ ಇನ್ನು ನಾನು ಮಾತಾಡಿ ಬಂದಿದ್ದ ಆಟಗಾರರ ಹುಮ್ಮಸ್ಸನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ನಾಡ ಹಬ್ಬದ ರೀತಿಯಲ್ಲಿ ಈ ಸೋಮೇಶ್ವರ ಕೋಟೆ ಭಾಗದಲ್ಲಿ ಗಣೇಶೋತ್ಸವವನ್ನು ಆಚರಿಸಿ ಬಂದಿರುವಂತಹ ಗಣೇಶೋತ್ಸವ ಸೇವಾ ಸಂಸ್ಥೆ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಪ್ರೀತಿಯ ವಂದನೆ ಅರ್ಪಿಸ್ತಾ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಆ ಕ್ರೀಡೆಯನ್ನು ಸಮಾನವಾಗಿ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಒಬ್ಬ ಭಾರತೀಯ ಉತ್ತಮ ಕ್ರೀಡಾಪಟುವಾಗಿ ತಾವೆಲ್ಲ ಆಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೊಡ್ತೇನೆ. ಧನ್ಯವಾದ. ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯ ಸದಸ್ಯರಾದಂಥ ಶ್ರೀ ಸುಜಿತ್ ಕೋಟೆಕಾರ್ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮ ಬಂದಿರುವಂತಹ ಅಧ್ಯಕ್ಷತೆ ವಹಿಸಿದ ಶ್ರೀಯುತ ರವಿಶಂಕರ್ ಸೋಮೇಶ್ವರ ಇವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ದೀಪ ಪ್ರಜ್ವಲಿಸಿದ ಶ್ರೀಯುತ ಅಶ್ವಿತ್ ಗಡ್ಡಿ, ಉಪವಲಯ ಅರಣ್ಯಾಧಿಕಾರಿ ಮಂಗಳೂರು, ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರೋಹಿತ್ ಸಾಕ್ಷರ್ ಕುಚ್ಚಿಲ, ಸೋಮಿತ್ ಕುತ್ತಾರು ಹಾಗೂ ಶೇಖರಣ್ಣ ಇವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿದ ಉಚ್ಚಿಲ ಭೋಗಿ ವಿದ್ಯಾಸಂಸ್ಥೆ ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಊಟ ಮತ್ತು ಉಪಚಾರ ವ್ಯವಸ್ಥೆ ಮಾಡಿದ ಸ್ವಾದಿಷ್ಟ ಕೇಟರ್ಸ್ ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಭಾಗವಹಿಸಿದಂತ ಮಕ್ಕಳಿಗೂ ಧನ್ಯವಾದ ಅರ್ಪಿಸ್ತಾ, ಬಂದಿರುವಂತ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈ ಧನ್ಯವಾದಗಳನ್ನು ಮುಕ್ತಾಯಗೊಳಿಸುತ್ತೇವೆ. ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಿದ್ದೇವೆ. ಇನ್ನು ಮುಂದೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳು ಇವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸ್ಫೂರ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಬೇಕು. ನಮಸ್ಕಾರ ನಮಸ್ಕಾರ. ವರ್ಷದ ಬೀರಿ ಗಣೇಶೋತ್ಸವದ 54ನೇ ವರ್ಷದ ಗಣೇಶೋತ್ಸವದ ಪೂರ್ವವಾಗಿ ನಡೀತಾ ಇರುವಂತಹ ಬೀರಿ ಕ್ರೀಡೋತ್ಸವದ ಈ ಶುಭ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ತೀರ್ಪುಗಾರರಾಗಿರ್ಲಿ, ಹೆತ್ತವರಾಗಿರ್ಲಿ, ಮಕ್ಕಳಾಗಿರ್ಲಿ, ಶಾಲೆಯ ಸಂಚಾಲಕರಾಗಿ ಅದೇ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ
ಪ್ರಾರಂಭದಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಕೂಡ ಅಲ್ಲಿ ಶಾಲೆ ಕಾಣ್ತಾ ಇದೆಯಾ? ಶಾಲೆ ಕಾಣ್ತಾ ಇದೆಯಾ? ಈಗಾಗಲೇ ಮಾಡಿದ್ದೀರಿ. ಅವರು ಯಾರು ನೋಂದಾವಣೆಯನ್ನು ಮತ್ತೆ ನೋಂದಾವಣೆ ಮಾಡಬೇಕು ಅಂತಿಲ್ಲ. ಎಲ್ಲರೂ ಅಲ್ಲಿ ಹೋಗಿ ತಮ್ಮ ತಮ್ಮ ತರಗತಿಗಳಲ್ಲಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ಯಾವ ತರಗತಿಯಲ್ಲಿ ಯಾವ ಈವೆಂಟ್ ಆಗುತ್ತೆ ಅಂತ ಹೇಳಿ. ಅಲ್ಲಿ ಹೋಗಿ ನಿಂತರೆ ಆಯ್ತು, ಆಗ್ಬೋದಲ್ಲ? ಮತ್ತೆ ಏನಾದ್ರೂ ಬದಲಾವಣೆ ಇದ್ದಲ್ಲಿ ದಯಮಾಡಿ ಬಂದು ಅಲ್ಲಿ ಕೌಂಟರ್ ಇದೆ, ಸಾಂಸ್ಕೃತಿಕಕ್ಕೆ ಅಲ್ಲಿ ಸಪರೇಟ್ ಕೌಂಟರ್ ಇದೆ, ಸ್ಪೋರ್ಟ್ಸ್ ಕೌಂಟರ್ ಸಪರೇಟ್ ಇದೆ, ಅಲ್ಲೇ ಬಂದು ಎನ್ಕ್ವೈರಿ ಮಾಡಿ. ಮತ್ತೆ ಒಂದು ಶಾಲೆಯಿಂದ ಸಾಂಸ್ಕೃತಿಕ ವಿಭಾಗಕ್ಕೆ ಇಬ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು, ಒಂದು ಶಾಲೆಯಿಂದ ಇಬ್ರು ಮಾತ್ರ. ಮತ್ತೆ ಸ್ಪೋರ್ಟ್ಸ್ಗೆ 2 ಹುಡುಗಿಯರು 2 ಹುಡುಗರು ಪಾರ್ಟಿಸಿಪೇಟ್ ಮಾಡಬಹುದು. ಒಂದನೇ ಕೊಠಡಿ ಸಣ್ಣ ಮಕ್ಕಳ ಈವೆಂಟ್ಗೆ ಮಾತ್ರ ಎಂಟ್ರಿ ಇರ್ತದೆ, ಬೇರೆ ಯಾರಿಗೂ ಇರುವುದಿಲ್ಲ. ಎಂತವರಿಗೆ ಬೇರೆಲ್ಲ ಭಾಗ ಇದರಲ್ಲಿ ಅಲ್ಲ. ಯಾಕೆಂದ್ರೆ ಮತ್ತೊಂದು ಹೇಳ್ತೇನೆ, ಇಷ್ಟು ದೊಡ್ಡ ಇವೆಂಟ್ ಆಗುವಾಗ ಅಷ್ಟು ಗೊರ್ಜೆ ಮಾರೆ ಅಷ್ಟು ಸರಿತೇರು ಮಾರೆ, ದಯಮಾಡಿ ಒಂದ ಸಣ್ಣ ಪುಟ್ಟ ತಪ್ಪಾಗೆ ಆಗುತ್ತೆ. ಏನೇ ಇದ್ರು ಕೂಡ ನಮ್ಮನ್ನು ಖುಷಿಯಲ್ಲಿದ್ದೀರಲ್ವಾ? ಎಲ್ಲೊಮ್ಮೆ ಜೋರಾಗಿ ಬೊಬ್ಬೆ ಆಗ್ಬೋದಾ? ಯಾರಿಗೆ ಇಂದಿಲಾಗಿ ಆಗ್ಬೋದಾ? 1 2 3 here we go. ಇಲ್ಲ, ನನಗೆ ಸಾಕೋದಿಲ್ಲ. ಬೊಬ್ಬೆ ಚಪ್ಪಾಳೆ ಒಟ್ಟಿಗೆ ಕೇಳ್ಬೇಕು, ಆಗ್ಬೋದಾ? ಕೇಳುದಿಲ್ಲ. 1 2 3 here we go. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಬೀರಿ ಗಣೇಶೋತ್ಸವದ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ಈ ಶಾಲಾ ವಠಾರದಲ್ಲಿ ಮಕ್ಕಳನ್ನೇ ಕಲರವ ಕೇಳಿಸಬೇಕು. ಆತ್ಮೀಯ ವಂದನೆಗಳು, ಆತ್ಮೀಯ ಸ್ವಾಗತ ಬಂಧುಗಳೇ. ಮೊದಲನೇ ಇಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗೆ ಭಾಗವಹಿಸುವಂತಹ ಎಲ್ಲ ಪುಟಾಣಿ ಮಕ್ಕಳು ಮೊದಲಿಗೆ ಹೋಗಿ ಅಲ್ಲಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವೆಲ್ಲೂ ತಿಂಡಿಯನ್ನು ಸ್ವೀಕರಿಸಿ ಅದೇ ರೀತಿ ಕ್ರೀಡಾ ಸ್ಪರ್ಧೆಗೆ ನಾವು ಇಲ್ಲಿ ಅನೌನ್ಸ್ ಮಾಡ್ತೇವೆ ಯಾವ ವ್ಯವಸ್ಥೆ. ಎಂಟನೇ ತರಗತಿಯ ಹುಡುಗಿಯರು ಲಾಂಗ್ ಜಂಪ್ ಹೋಗಬೇಕು. ಅದೇ ರೀತಿಯಾಗಿ ನವದೀಕ್ಷಿತ್ ಅವರು ಅಧ್ಯಕ್ಷರಾಗಕ್ಕೆ LKG UKG ಅವರು ಕರೆ ಕೊಟ್ಟಿದ್ದಾರೆ. ನಾವು ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಫಿನಿಶಿಂಗ್ 3 ಮತ್ತು 4ನೇ ತರಗತಿಯ ಗರ್ಲ್ಸ್ ಫೈನಲ್. 3 ಮತ್ತು 4ನೇ ತರಗತಿಯ ಗರ್ಲ್ಸ್ ಹುಡುಗಿಯರು. ಹಲೋ
ಹುಡುಗರ ಈಸ್ಟ್ ವ್ಯಾಪ್ಸಲಾಗಿದೆ. ಆ ವಿದ್ಯಾರ್ಥಿಗಳಿಗೆ ಕಳಿಸಿ. ನಾನು ಆಗಲೇ ಹೇಳಿದ್ದೇನೆ, ಫಿನಿಶಿಂಗ್ ಟಚ್ ಅಂತ ಹೆತ್ತವರು ನಿಲ್ಬೇಡಿ. ಫಿನಿಶಿಂಗ್ ಟಚ್ ನೆರವು ಪಡಿಸಲಿ ಹೆತ್ತವರು. 9th ಮತ್ತು 10th ಬಾಯ್ಸ್ ಲಾಂಗ್ ಜಂಪ್. 9th ಮತ್ತು 10th ಬಾಯ್ಸ್ ಲಾಂಗ್ ಜಂಪ್. ಹೈಸ್ಕೂಲ್ 56. ಓಕೆ. ಎಲ್ಲ ವಿದ್ಯಾರ್ಥಿಗಳು ಹಿಂದೆ ಬನ್ನಿ ಮಕ್ಕಳೇ, ಹಿಂದೆ ಬನ್ನಿ. ಸ್ವಲ್ಪ ಹಿಂದೆ ನಿಂತ್ಕೊಂಡು ಸಹಕರಿಸಬೇಕು. 8ನೇ ತರಗತಿಯ ಹುಡುಗಿಯರು ಶಾರ್ಟ್ ಪುಟ್ಟಿಗೆ ಹೋಗಬೇಕು. 8ನೇ ತರಗತಿಯ ಹುಡುಗಿಯರು ಶಾರ್ಟ್ ಪುಟ್ಟಿಗೆ ಹೋಗ್ಬೇಕು. ನೋಡಿ, ಒಂದೊಂದೇ ನಾವು ಮುಗಿಸ್ತಾ ಇದ್ದೇವೆ. 8ನೇ ತರಗತಿಯ ಹುಡುಗಿಯರು ಶಾರ್ಟ್ ಪುಟ್ಟಿಗೆ ಹೋಗಿ ನಾವು ಬೇಗ. 5 ಮತ್ತು 6 100 100 ಮೀಟರ್ ಓಟ. ಬಾಯ್ಸ್ ಫೈನಲ್ 100 ಮೀಟರ್ ರೇಸ್. ನೋಡಿ, ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧೆಯಲ್ಲಿ ವಿಜೇತರಾದರೆ 8ನೇ ಆ ಬಹುಮಾನವನ್ನು ನೀಡುತ್ತಿದ್ದೇವೆ. ವಿಜೇತರಾದ ವಿದ್ಯಾರ್ಥಿಗಳು ಯಾರು ಹೋಗಬಾರ್ದು. ನಮಗೆ ಬಹುಮಾನವನ್ನು ಇದೇ ವೇದಿಕೆಯಲ್ಲಿ ಒಂದೇ ನೀಡ್ತೇವೆ ನಾವು. ಅದಕ್ಕಾಗಿ ವಿದ್ಯಾರ್ಥಿಗಳು ಹೋಗಬಾರ್ದು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 8ನೇ ತರಗತಿಯ ಹುಡುಗಿಯರು ಶಾರ್ಟ್ ಪುಟ್ ಯಾವುದು? ಶಾರ್ಟ್ ಪುಟ್ ಸದ್ಯ 5 ಮತ್ತು 6 ಫೈನಲ್ ತರಗತಿ. ಫೈನಲ್.
ಸ್ಕೂಲ್. ಎಂತ ಹೆಸರು? ಮತ್ತೆ ನಿಂದ ಹೆಸರು? ಅವಳದ್ದು ಇದ್ದಾವೆ, ಅವಳದ್ದು ವಿಷ ಕೊಡು. ನಮ್ಮ ಸಮಿತಿಯ ಸದಸ್ಯರಾಗಿರುವಂತಹ ಲತೀಶ್ ದುಬೈ ಇವರು ನಾವು ನೀಡಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಮೊಹಮ್ಮದ್ ಇಬ್ರಾಹಿಂ ಯಾರು? ಮೊಹಮ್ಮದ್ ಇಬ್ರಾಹಿಂ ಯಾರು? ದಯವಿಟ್ಟು ಹೋಗ್ಬೇಕು. ಮೊಹಮ್ಮದ್ ಲೋತ್, ದ್ವಿತೀಯ ಇಬ್ರಾಹಿಂ, ಅದೇ ರೀತಿ ಅದ್ವಿನ್. ಚಾಕ್ಲೇಟ್ ಎಗ್ವರ್ತ ಸ್ಪರ್ಧೆ ಕಿರಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಇಜಾನ್. ಇಜಾನ್
ರಾಧಾ